ಕನಿಷ್ಠ ಕೂಲಿ ಸಿಗ್ತಾನೂ ಇಲ್ಲ. 10-12 ರೂಪಾಯಿ ತಗೊಂಡು ಏನ್ ಮಾಡಕ್ಕಾಗುತ್ತೆ? ಮತ್ತೆ ಕೆಲ್ಸದ ಭದ್ರತೆನೂ ಇಲ್ಲ. ಇವತ್ತೆಲ್ಲ ನಾಳೆ ಕಿತ್ತಾಕಿದ್ರೆ ಹೋಗ್ತಾ ಇರ್ಬೇಕು. ಮತ್ತೆ ಉಳಿತಾಯ ಅಂತ ₹1 ಅಂತೂ ಉಳಿತಾಯ ಮಾಡಕ್ಕಂತೂ ಆಗ್ತಾ ಇಲ್ಲ. ನಮಸ್ಕಾರ ಕರ್ನಾಡು, ನಾನು ನಿಮ್ಮ ಸರ್ಚಿಂಗ್ ಕನ್ನಡಿಗ. ಬಂಧುಗಳೇ ನಮಸ್ಕಾರ. ನಾನು ಇವತ್ತು ಕಾರ್ಮಿಕ ಸಂಘಟನೆಗಳ ಕೆಲವು ಕಾರ್ಮಿಕರನ್ನ ನೇರವಾಗಿ ಸಂದರ್ಶನ ಮಾಡ್ತಾ ಇದ್ದೀನಿ. ಅವರ ಕುಂದುಕೊರತೆಗಳ ಬಗ್ಗೆ ಅವರೇ ನಮ್ಮ ಮುಂದೆ ನೇರವಾಗಿ ಹೇಳ್ತಾರೆ. ಕರ್ನಾಟಕ ಗಾರ್ಮೆಂಟ್ಸ್ ವರ್ಕರ್ಸ್ ಯೂನಿಯನ್ ಕೂಗು ಕಡೆಯಿಂದ ಬಂದಿದ್ದೀನಿ. ನಮ್ದಲ್ಲಿ ಜಂಟಿ ಕಮಿಟಿಯಿಂದ ಕೂಡ ನಾನು ಮಾತಾಡ್ತಾ ಇದ್ದೀನಿ. ಇದರಲ್ಲಿ ಕಾರ್ಮಿಕರಿಗೆ ಸಂಬಳ ಹೆಚ್ಚಿಸಲು ಕಾರ್ಮಿಕರ ಕಡೆಯಿಂದನೇ ನಾವು ತಗೊಂಡಿರುವಂತ ಪ್ರಮುಖ ಬೇಡಿಕೆಯನ್ನು ನಿಮ್ಮ ಜೊತೆಗಿರೋ ಇನ್ನೆರಡು ಸಂಘಟನೆಗಳ ಹೆಸರು ಹೇಳಿ. UJW, KS ಘಾಟು, ಕೂಗು 3 ಸಂಘಟನೆಗಳಿಂದ ಕೆಲಸ ಮಾಡ್ತಾ ಇದ್ದೀವಿ. ನಿಮ್ಮ ಪರಿಚಯ ಮತ್ತೆ ನಿಮ್ಮ ಸಂಘಟನೆ ಉದ್ದೇಶ. ನನ್ನ ಹೆಸರು ನಾಗರತ್ನ. ನಾನು ಸುಮಾರು ವರ್ಷಗಳಿಂದ ಗಾರ್ಮೆಂಟ್ಸ್ ಅಲ್ಲಿ ಟೈಲರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಕರ್ನಾಟಕ ಗಾರ್ಮೆಂಟ್ ವರ್ಕರ್ಸ್ ಯೂನಿಯನ್ ಕೂಗು ಇದರಲ್ಲಿ ಏನು ಕಾರ್ಮಿಕರ ಹಿತಾಸಕ್ತಿನ ಕಾಪಾಡಬೇಕು ಅಂತ ಹೋರಾಟ ಮಾಡ್ತಿದ್ದೀವಿ. ಕರ್ನಾಟಕ ಗಾರ್ಮೆಂಟ್ ವರ್ಕರ್ಸ್ ಕೂಗು ಯೂನಿಯನ್ ನಲ್ಲಿ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದೀನಿ ಕಾರ್ಮಿಕರ ಹಿತಾಸಕ್ತಿಗೋಸ್ಕರ. ಮೇಡಮ್, ನಿಮ್ಮ ಯೂನಿಯನ್ ಯಾವಾಗ ಮತ್ತೆ ಯಾಕೆ ಶುರುವಾಯಿತು? ನಮ್ಮ ಯೂನಿಯನ್ ಸುಮಾರು 20 ವರ್ಷಗಳಿಂದ ಮಹಿಳಾ ಕಾರ್ಮಿಕರಿಗೋಸ್ಕರ ಕೆಲಸನ ಮಾಡ್ತಾ ಇದ್ದೀವಿ. ಇದರಲ್ಲಿ ಪುರುಷ ಕಾರ್ಮಿಕರು ಕೂಡ ಇದ್ದಾರೆ. ಈಗ ಪ್ರಸ್ತುತ ಕಾರ್ಮಿಕರು ಎದುರಿಸುತ್ತಿರುವ ದೊಡ್ಡ ಸಮಸ್ಯೆಗಳು ಯಾವುವು? ಕಡಿಮೆ ಸಂಬಳ, ಪ್ರೊಡಕ್ಷನ್ ಒತ್ತಡ, ಅಗೌರವದ ವರ್ತನೆ, ರಜಾ ನಿರಾಕರಣೆ. ಮೇಡಮ್, ಕಾರ್ಮಿಕರ ವೇತನ ಮತ್ತು ಉದ್ಯೋಗ ಭದ್ರತೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕೆಲವು ಕಂಪನಿಗಳಲ್ಲಿ ನೇಮಕಾತಿ ಪತ್ರ ಕೊಡ್ತಾ ಇಲ್ಲ, ಅದರಿಂದ ಅಭದ್ರತೆ ನಮ್ಮನ್ನ ಕಾಡ್ತಾ ಇದೆ. ನಿಮ್ಮ ಪರಿಚಯ. ನನ್ನ ಹೆಸರು ಮಂಜುಳಾ. ಕರ್ನಾಟಕ ಗವರ್ಮೆಂಟ್ಸ್ ಯೂನಿಯನ್ ಕೂಗುಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸರ್ಕಾರ ಕಾರ್ಮಿಕರಿಗಾಗಿ ತಂದಿರುವ ಯೋಜನೆಗಳು ಎಷ್ಟು ಪರಿಣಾಮಕಾರಿಯಾಗಿವೆ? ಸರ್ಕಾರ ಒಳ್ಳೊಳ್ಳೆ ಯೋಜನೆಗಳನ್ನ ತಂದಿದೆ, ಆದ್ರೆ ಪರಿಣಾಮಕಾರಿಯಾಗಿ ಮನ ಮುಟ್ಟಬೇಕು ಕಾರ್ಮಿಕರು. ಮೇಡಮ್, ಅಸಂಘಟಿತ ಕಾರ್ಮಿಕರ ಸ್ಥಿತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಏನು ಅಂದ್ರೆ ಸೌಲಭ್ಯತೆಗಳಂತೂ ಇಲ್ವೇ ಇಲ್ಲ. ಕನಿಷ್ಠ ಕೂಲಿ ಸಿಗ್ತಾನೂ ಇಲ್ಲ. 10-12 ರೂಪಾಯಿ ತಗೊಂಡು ಏನ್ ಮಾಡಕ್ಕಾಗುತ್ತೆ? ಮತ್ತೆ ಕೆಲ್ಸದ ಭದ್ರತೆನೂ ಇಲ್ಲ. ಇವತ್ತೆಲ್ಲ ನಾಳೆ ಕಿತ್ತಾಕಿದ್ರೆ ಹೋಗ್ತಾ ಇರ್ಬೇಕು. ಮತ್ತೆ ಉಳಿತಾಯ ಅಂತ ₹1 ಅಂತೂ ಉಳಿತಾಯ ಮಾಡಕ್ಕಂತೂ ಆಗ್ತಾ ಇಲ್ಲ. ಮಹಿಳಾ ಕಾರ್ಮಿಕರು ಎದುರಿಸುವ ಪ್ರಮುಖ ಸವಾಲುಗಳು ಯಾವುವು? ಅಂದ್ರೆ ಗಾರ್ಮೆಂಟ್ಸ್ ಒಳಗೆ ಕಾಲಿಟ್ಟ ತಕ್ಷಣನೇ ಬೇಗ ಬೇಗ ಬಂದು ಕೆಲಸ ಮಾಡಿ ಅಂತ ಹೇಳ್ತಾರೆ. ಮತ್ತೆ ಅವರವ್ರ ಪ್ರೊಡಕ್ಷನ್ ಕೇಳ್ತಾರೆ. ಸ್ವಲ್ಪ ಪೀಸ್ ಏನೋ ಇದ್ ಮಾಡಿದ್ರೆ ಇಲ್ಲ ಮಾಡ್ಲೇಬೇಕು ಅನ್ನೋ ಒಂದು ಇದ್ ಮಾಡ್ತಾರೆ. ಒಂದ್ ದಿವಸ ಏನಾದ್ರು ಲೇಟ್ ಆಯ್ತು ಅಂದ್ರೆ ಲೇಟ್ ಕಮ್ಮಿಂಗ್ ಅಂತ ಹಾಕ್ತಾರೆ. ಅಥವಾ ಲೀವ್ ಏನಾದ್ರು ಕೇಳಿದ್ರೆ ಅದಕ್ಕೂ ಒಂದು ಇದ್ ಮಾಡ್ತಾರೆ. ಆದ್ರೆ ಒಂದು ಅಟೆಂಡೆನ್ಸ್ ಬೋನಸ್ ಬರುತ್ತೆ ಅನ್ನೋ ಉದ್ದೇಶಕ್ಕೆ ತಿಂಗಳ ಫುಲ್ಲು ನಾವು ಬರ್ತೀವಿ. ಏನೋ ಒಂದು ₹200 ಬರುತ್ತೆ ಅನ್ನೋ ಉದ್ದೇಶಕ್ಕೆ. ಇಂಥ ಸಮಸ್ಯೆಗಳು ತುಂಬಾ ಎದುರಿಸ್ತಾ ಇದ್ವಿ. ಮೇಡಮ್, ಕಾರ್ಮಿಕರಿಗೆ ಸುರಕ್ಷಿತ ಕೆಲಸದ ವಾತಾವರಣ ಸಿಗ್ತಾ ಇದೆಯಾ? ಕೆಲವೊಂದು ಕಂಪನಿಗಳಲ್ಲಿ ಸಿಗುತ್ತೆ, ಕೆಲವೊಂದು ಕಂಪನಿಗಳಿಗೆ ಸಿಗೋದಿಲ್ಲ. ನಿಮ್ಮ ಪರಿಚಯ. ನನ್ನ ಹೆಸರು ಸಾವಿತ್ರಿ. ನಾನು ಸುಮಾರು 20-25 ವರ್ಷದಿಂದ ಟೈಲರ್ಗೆ ಕೆಲಸ ಮಾಡ್ತಾ ಇದ್ದೀನಿ. ಕರ್ನಾಟಕ ಗಾರ್ಮೆಂಟ್ಸ್ ವರ್ಕರ್ಸ್ ಯೂನಿಯನ್ ಕೂಗು ಕಡೆಯಿಂದ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮ ಸಂಘಟನೆ ಇದುವರೆಗೂ ಸಾಧಿಸಿರುವ ಪ್ರಮುಖ ಯಶಸ್ಸುಗಳೇನು? ನಮ್ಮ ಸಂಘಟನೆಯಲ್ಲಿ ತುಂಬಾ ಕೆಲವೊಂದು ಸಾಧನೆಗಳೆಲ್ಲ ಪ್ರಮುಖವಾಗಿ ಸಾಧಿಸಿದ್ದೀವಿ. ಅದರಲ್ಲೂ ಕೆಲವೊಂದು ರಾಜ್ಯಾದ್ಯಂತವಾಗಿ ಕಾರ್ಮಿಕರಿಗೆ ಎದುರಿಸುತ್ತಿರುವಂತ ಅಗೌರವದಿಂದ ಗೌರವ ಕೊಡಿಸಿದ್ದೇವೆ. ಮತ್ತೆ ಎಷ್ಟೋ ಕಾರ್ಮಿಕರಿಗೆ ಕೆಲಸದಿಂದ ವಜಾ ಮಾಡಿದ್ದಾಗ ನಮ್ಮ ಯೂನಿಯನ್ ಸಂಘಟನೆ ಬೆಂಬಲ ಕೊಟ್ಟು ಅವರನ್ನ ಕೆಲಸಕ್ಕೆ ಸೇರಿಸಿ ಅವರಿಗೆ ಕೆಲಸ ಮುಂದುವರಿಸುತ್ತರ ನಮ್ಮ ಸಂಘಟನೆ ಕೆಲಸ ಮಾಡಿದೆ. ಕೆಲಸದಿಂದ ಮುಂದೆ ಸಾಗಿದೆ. ಮತ್ತು ಇನ್ನು ಹೆಚ್ಚು ಇಎಸ್ಸಿ ಮತ್ತೆ ಪ್ರಾಬ್ಲಮ್ ಇಂದ ಮತ್ತೆ PS ಪ್ರಾಬ್ಲಮ್ ಇಂದ ಮತ್ತೆ ಎಷ್ಟೋ ಜನ ಸೆಟ್ಲ್ಮೆಂಟ್, ಎಷ್ಟೋ ಕಾರ್ಮಿಕರಿಗೆ ಸೆಟ್ಲ್ಮೆಂಟ್ ಕೊಟ್ಟಿಲ್ಲ, ಎಷ್ಟೋ ಫ್ಯಾಕ್ಟರಿಗಳಲ್ಲಿ ಸೆಟ್ಲ್ಮೆಂಟ್ ಕೊಟ್ಟಿಲ್ಲ. ಆ ಸೆಟ್ಲ್ಮೆಂಟ್ ನ ಕೊಡಿಸೋದಾಗಿರ್ಬೋದು, PF ಕೊಡಿಸೋದಾಗಿರ್ಬೋದು, ESC ಕೊಡಿಸೋದಾಗಿರ್ಬೋದು, ಗೌರವ ಕೊಡಿಸಿರೋದಾಗಿರ್ಬೋದು. ಮತ್ತೆ ಎಷ್ಟೋ ಜನಕ್ಕೆ ಪ್ರತಿಭಟನೆ ಹೋರಾಟದಿಂದ ಎಷ್ಟೋ ಕಾರ್ಮಿಕರು ಉಸಿರಾಡುವಂತೆ ನಮ್ಮ ಯೂನಿಯನ್ ಬೆಂಬಲ ಕೊಟ್ಟಿದೆ. ಮತ್ತೆ ಅದಕ್ಕೆ ಸಪೋರ್ಟ್ ಆಗಿ ನಮ್ಮ ಯೂನಿಯನ್ ನಿಂತಿದೆ. ಕಾರ್ಮಿಕರ ಸಮಸ್ಯೆ ಬಗೆಹರಿಸಲಿಕ್ಕೆ ಸರ್ಕಾರದ ಮುಂದೆ ನಿಮ್ಮ ಪ್ರಮುಖ ಬೇಡಿಕೆಗಳೇನು? ಸರ್ಕಾರದ ಕಾರ್ಮಿಕರ ಪ್ರಮುಖ ಬೇಡಿಕೆಗಳು ಸರ್ಕಾರದ ಮುಂದೆ ಹಲವಾರು ಇದೆ.
ಅದರಲ್ಲಿ ನಾವು ಒಂದು ಆಯ್ಕೆ ಮಾಡ್ಕೊಂಡಿದ್ವಿ. ಅದು ಆಯ್ಕೆ ಏನು ಅಂತ ಅಂದ್ರೆ ಇವಾಗ ದಿನನಿತ್ಯ ಜೀವನಕ್ಕೆ ಸಾಕಾಗುತ್ತಿಲ್ಲದಿರೋದು ಸಂಬಳದ ಬಗ್ಗೆ ನಾವು ಆಯ್ಕೆ ಮಾಡ್ಕೊಂಡಿದೀವಿ. ನಮ್ಮ ಮನವಿ ಪತ್ರ ಏನು ಅಂತಂದ್ರೆ ಕರ್ನಾಟಕ ಸರ್ಕಾರಕ್ಕೆ ಹೆಚ್ಚಿನ ಸಂಬಳ, ಇವಾಗ ಇರೋದು ಸಂಬಳ ಯಾವುದಕ್ಕೂ ಸಾಕಾಗ್ತಿಲ್ಲ. ಮಕ್ಕಳ ಫೀಸ್ಗಾಗಿರ್ಬೋದು, ದಿನನಿತ್ಯ ಕೂಲಿಗಾಗಿರ್ಬೋದು, ಮಕ್ಕಳ ಎಜುಕೇಶನ್ಗೆ ಮತ್ತೆ ನಮ್ಮ ದಿನನಿತ್ಯ ಕೂಲಿಗೆ ಅದು ಸಾಕಾಗ್ತಿಲ್ಲ. ಹಂಗಾಗಿ ಈಗ 6 ವರ್ಷದಿಂದ ನಾವು ಎಷ್ಟು ಹೆಜ್ಜೆ ಮೇಲೆ ಹೆಜ್ಜೆ ಎಷ್ಟು ನಾವು ಪ್ರತಿಭಟನೆ ಮಾಡ್ತಾನೆ ಇದ್ದೀವಿ. ನಮ್ಮ ಸರ್ಕಾರ ನಮಗೆ ಸಂಬಳ ಹೆಚ್ಚಳ ಮಾಡಿಲ್ಲ. ಹಂಗಾಗಿ ನಮ್ಮ ದುಡಿಯುವಂತ ಕಾರ್ಮಿಕರಿಗೆ ಸಂಬಳ ಹೆಚ್ಚು ಮಾಡುವುದೇ ನಮ್ಮ ಪತ್ರದಲ್ಲಿ ಮನವಿ ಪತ್ರ ಕರ್ನಾಟಕಕ್ಕೆ ಸಲ್ಲುವಂತೆ ಕೊಟ್ಟಿದ್ದೇವೆ. ಮೇಡಮ್, ಖಾಸಗಿ ಕಂಪನಿಗಳಲ್ಲಿ ಈ ಕಾರ್ಮಿಕರ ಹಕ್ಕುಗಳನ್ನು ಏನಿವೆ ಅವು ಸಮರ್ಪಕವಾಗಿ ಜಾರಿಯಾಗಿವೆಯಾ? ಅಲ್ಲ, ಆಗಿರ್ಬೋದು ಸರ್. ಆದ್ರೆ ಇಲ್ಲಿ ಕಾರ್ಮಿಕರ ಹಕ್ಕುಗಳು ಮತ್ತೆ ನಮ್ಮ ಸಂಘಟನೆಗೆ ಯಾವುದೇ ತರ ನಮ್ಮನ್ನ ಸಂಘಟನೆ ಕಟ್ಟೋದಕ್ಕಾಗ್ಲಿ ಮತ್ತೆ ನಾವು ಸಂಘಟನೆಯಿಂದ ಮುಂದಕ್ಕೆ ಹೋಗಕ್ಕಾಗ್ಲಿ ಯಾವ್ದು ಕೂಡ ನಮ್ಗೆ ಅವರು ಯಾವ್ದಕ್ಕೂ ಸಪೋರ್ಟ್ ಕೊಡ್ತಾ ಇಲ್ಲ. ಮತ್ತೆ ನಮ್ಮ ಎಲ್ಲದಕ್ಕೂ ಕೂಡ ತಡಿತಾ ಇದ್ದಾರೆ. ಸಂಘಟನೆಗೂ ಕೂಡ ತಡಿತಾ ಇದ್ದಾರೆ, ಮತ್ತೆ ಸ್ವಚ್ಛತೆಗೂ ತಡಿತಾ ಇದ್ದಾರೆ. ಮತ್ತೆ ಕ್ಯಾಂಟೀನ್ ನಲ್ಲಿ ತುಂಬಾ ಸ್ವಚ್ಛತೆ ಇಲ್ಲ, ಕೃಷಿ ಭೂಮಿನೂ ಸ್ವಚ್ಛತೆ ಇಲ್ಲ. ಆಮೇಲೆ ಅಗೌರವ ಇದೆ, ವರ್ಕರ್ಸ್ಗೆ ಯಾವ್ದೇ ತರ ಗೌರವ ಇಲ್ಲ. ಮತ್ತೆ ಕೆಲಸಕ್ಕೆ ವಜಾ ಮಾಡುವಂತದ್ದು, ಮತ್ತೆ ಸೆಟ್ಲ್ಮೆಂಟ್ ಕೊಡದೇ ಇರುವಂತದ್ದು, ಮತ್ತೆ ಹೆಚ್ಚಾಗಿ ಸಂಘಟನೆಗೆ ಗೌರವನೇ ಕೊಡ್ತಾ ಇಲ್ಲ. ಸಂಘಟನೆ ಕಟ್ಟಲು ಹೋಗೋದಕ್ಕೆ ಅದನ್ನ ಸಂಘಟನೆ ಮುರಿತಿದ್ದಾರೆ. ಚಂದನ್ ಕರ್ನಾಟಕ ಗಾರ್ಮೆಂಟ್ ವರ್ಕರ್ಸ್ ಯೂನಿಯನ್ ಕೊಡಗುವಿನಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದೆ. ಇದರಲ್ಲಿ ಮಹಿಳೆಯರಷ್ಟೇ ಎಲ್ಲ ಕೆಲಸ ಮಾಡ್ತಾರೆ. ಇದು ಪುರುಷರು ಕೂಡ ಸಹ ಕೆಲಸ ಮಾಡ್ತಾ ಇದ್ದಾರೆ. ಅವರು ಸ್ವಲ್ಪ ನಮ್ಗೆ ಒಗ್ಗೂಡಿ ಕೆಲಸ ಮಾಡೋದ್ರಿಂದ ನಮ್ಮ ಸಂಘಟನೆ ಮುಂದೆ ಹೋಗುತ್ತೆ. ನನ್ನ ಹೆಸರು ಮಂಜುಳಾ. ಕರ್ನಾಟಕ ಗಾರ್ಮೆಂಟ್ಸ್ ವರ್ಕರ್ಸ್ ಯೂನಿಯನ್ ಕೂಗಿನಲ್ಲಿ ಜಂಟಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕಾನೂನು ಬಗ್ಗೆ ತಿಳ್ಕೊಂಡಿದ್ರೆ ಧೈರ್ಯ ಬರುತ್ತೆ. ಭವಿಷ್ಯದಲ್ಲಿ ನಿಮ್ಮ ಸಂಘಟನೆಯ ಯೋಜನೆಗಳೇನು? ಸದಸ್ಯತ್ವ ಹೆಚ್ಚಿಸುವುದು, ಸಾಮೂಹಿಕ ಬಲ ಕಟ್ಟುವುದು, ಕಾನೂನು ಅರಿವು ಮೂಡಿಸುವುದು. ಕಾರ್ಮಿಕರಿಗೆ ನೀವು ಬಯಸುವ ಸಂದೇಶವೇನು? ನಾವೆಲ್ಲ ಕಾರ್ಮಿಕರಿಗೆ ತಿಳಿಸೋ ವಿಷಯವೇನೆಂದರೆ ಯೂನಿಯನ್ ಸೇರೋದು ಅಪರಾಧವಲ್ಲ, ಅವಮಾನನೂ ಅಲ್ಲ, ನಾಚಿಕೆ ಪಡೋ ವಿಷಯನೂ ಅಲ್ಲ, ಹೆಮ್ಮೆ ಪಡೋ ವಿಷಯ ಅಂತ ಹೇಳಕ್ ಬಯಸ್ತೀನಿ ನಾನು. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾರ್ಮಿಕರು ಹಕ್ಕುಗಳಿಗಾಗಿ ಹೋರಾಡಕ್ಕೆ ಯಾವುದೇ ಕಾರಣಕ್ಕೂ ಹಿಂಜರಿಬಾರದು. ಈ ದೇಶಕ್ಕೆ ರೈತ ಸೈನಿಕ ಹೇಗೋ ಕಾರ್ಮಿಕ ಕೂಡ ಹಾಗೆ. ಈ ವಿಡಿಯೋ ಎಲ್ಲ ಕಾರ್ಮಿಕರಿಗೆ ಅರ್ಪಣೆ. ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ ಎಲ್ಲ ಕಾರ್ಮಿಕರಲ್ಲೂ ನಾವು ಜಾಗೃತಿಯನ್ನು ಮೂಡಿಸೋಣ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.